ಬಾಗಿಲೆಲ್ಲ ತೆಗೆದ ಇದ್ದು ಸಿದ್ಧಾರೂಢರು ಒಳಗೆ ಪವಾಡಿಸಿದ್ರು. ಒಳಗೆ ಬಂದ 4 ಜನ ಒಳಗೆ ಹೋಗಿ ಕಳ್ಳತನ ಮಾಡಕ್ಕೆ ನೋಡಿದ್ರು. ಏನೇನು ಸಿಕ್ಕು ಅವನ್ನೆಲ್ಲ ತಗೊಂಡು ಒಂದಿಷ್ಟು ರೊಕ್ಕ ತಗೊಂಡು ಹೊಂಟ್ರು. ಸಿದ್ಧಾರೂಢರು ಎಚ್ಚರ ಇದ್ರು. ನೀವಾಗಿದ್ವಿ ಅಂದ್ರೆ ಎಚ್ಚರ ಇದ್ವಿ ಅಂದ್ರೆ ಹೋಗಿ ಹಿಡಿತಿದ್ವಿ, ಹೋಗಿ ಮಾರನೇ ದಿನ ಕಂಪ್ಲೇಂಟ್ ಕೊಡ್ತಿದ್ವಿ. ಆದರೆ ಸಿದ್ಧಾರೂಢರು ಎಚ್ಚರ ಇದ್ರು, ಏನೂ ಮಾಡಲಿಲ್ಲ ಅವರು. ಆದರೆ ಬೆಳಗಿನ ಜಾವ ಒಬ್ಬ ಭಕ್ತ ಬಂದು ಕೇಳಿದ, ಅಪ್ಪವ್ರ ಮತ್ತು ರಾತ್ರಿ ಕಳ್ಳತನ ಆಗೈತಂತ್ರಿ, ಮತ್ತು ಒಯ್ದವ್ರು ಯಾರಂತ ಗೊತ್ತೈತೇನ್ರಿ ಅಂತ ಕೇಳಿದ. ಅವಾಗ ಸಿದ್ಧಾರೂಢರು ಅಂದ್ರಂತ, ಕೊಟ್ಟೋರು ಮತ್ತೊಬ್ರಪ್ಪ, ಒಯ್ದೊಬ್ಬ ಇನ್ನೊಬ್ಬ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂದ್ರಂತ ಸಿದ್ಧಾರೂಢರು. ಕೊಟ್ಟವ ಪರಮಾತ್ಮ, ಒಯ್ದವ ಇನ್ನೊಬ್ಬ. ಯಾವನಿಗೆ ಒಬ್ಬನಿಗೆ ಹೆಚ್ಚಾಗಿತ್ತ ತಂದು ಕೊಟ್ಟಿದ್ದ, ಒಬ್ಬನಿಗೆ ಕಡಿಮೆ ಆಗಿತ್ತ ತಗೊಂಡು ಹೋಗ್ಯಾನಟ್ಟ. ಸಿದ್ಧಾರೂಢರ ಭಾವ ಎಷ್ಟು ದೊಡ್ಡದಿತ್ತು ನೋಡ್ರಿ, ಹೃದಯ ವಿಶಾಲತೆ ಎಷ್ಟು ದೊಡ್ಡದಿತ್ತು. ಯಾವತ್ತೂ ಕೂಡ ಯಾವುದಕ್ಕೂ ಅಂಟಿ ಕುಳಿತವರಲ್ಲ ಅವರು. ಬಸವಣ್ಣ ಹೇಳ್ತಾನಲ್ರಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮ ದೇವನಲ್ಲದೆ ಆರೂ ಇಲ್ಲ ಅಂತ ಹೇಳ್ತಾನ. ಈ ಕಳ್ಳನ ಮನೆಗೆ ಮತ್ತೊಬ್ಬ ಕಳ್ಳ ಬಂದ್ರ ಅದು ಕೂಡಲ ಸಂಗಮನ ಅಂತ ಹೇಳಿದ. ಹುಚ್ಚರ ಸಂತೆ ಕಳ್ಳರ ಸಂತೆ ಒಳಗೆ ನಾವು ಒಬ್ರು ಕಳ್ಳರು ಸಂತ ಹುಚ್ಚರು ಅಂತ ಹೇಳಿದರು ಶರಣರು. ಅದಕ್ಕಾಗಿ ಎದಕ್ಕೆ ಬಡ್ದಾಡ್ತಿರೋ ಅಂತ ನೋಡ್ರಿ. ಕಡ್ಕೋಳದ ಮಡಿವಾಳಪ್ಪನವ್ರು ಹೇಳ್ತಾರೆ, ಮನೆಯ ಮ್ಯಾಲ ಮನೆ ಕಟ್ಟಿಸಿದಿ, ಹೋಗೋದು ಬಂತಲ್ಲೋ ನಾಳಿಗೆ, ನಿನ್ನ ಹೂತು ಬಂಡು ಉಂತಾರ ಹೋಳಿಗೆ ಅಂತ ಕಡ್ಕೋಳದ ಮಡಿವಾಳಪ್ಪನವ್ರು ಹೇಳ್ತಾರೆ. ಭಾಳ ಚಲೋ ಮನುಷ್ಯ ಸತ್ತ ಅಂದ್ರ, ತೀರ್ಕೊಂಡ ಅಂದ್ರ ದುಃಖದೊಳಗೆ ಬಹಳ ಕಣ್ಣೀರು ಹಾಕ್ತಿರಿ. ಅವನಂತ ಚಲೋ ಮನುಷ್ಯನ ಯಾರಿಲ್ರಿ ಅಂತ ಬಿಕ್ಕಿ ಬಿಕ್ಕಿ ಅಳತೀರಿ. ಎಷ್ಟು ದಿನ ರೀ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 1 ವರ್ಷ ಪುಣ್ಯ ಸ್ಮರಣೆ ದಿನ ಊರು ಜನ ಬಂದಾಗ, ಅವನಂತ ಬಹಳ ಚಲೋ ಮನುಷ್ಯ ಯಾರೂ ಇಲ್ರಿ ಅಂತ 4 ಕಣ್ಣೀರು ಒಳಗೆ ಹಾಕಿ ಮಸ್ತ್ ಹೋಳಿಗೆ ಕರಿಗಡಬ ಹೊಡಿತೀರಿ. ಹೌದಲ್ರಿ? ಇಷ್ಟ ಜೀವನ. ಒಬ್ಬ ಊರಾಗೆದ್ದ ಮನುಷ್ಯ ಹುಚ್ಚು ಹುಚ್ಚು ಅನ್ನೋರು ಅವನಿಗೆ. ಏನು ಹುಚ್ಚದನ್ರಿ, ಹರಕ ಬಟ್ಟಿ ಕೂದಲು ಹೆಂಗೆಂಗೋ, ಎದುರುಗಡೆ ಹೊಂಟ ಅಂದ್ರೆ ರೋಡ್ ಒಳಗೆ ಸಡ್ಡನ ಬಿಡೋ ಅಂತ. ಇವನು ಕಂಡ್ರೆ ದೂರ ಸರಿಯವರು, ಆ ಹುಚ್ಚನ ಜೊತೆಗೆ ಏನ್ರಿ ಅಂತ. ಯಾರು ಕೆಟ್ಟವ್ರಿದ್ರು ಅವ್ರಿಗೆ ಎಟ್ಟ ಹೊಡಿತಿದ್ ನಾವು. ಅವನು ಶಾನೆ ಇದ್ದ, ಆದರೆ ವಿದ್ಯೆ ಕಲ್ತಿದ್ದಿಲ್ಲ. ದಡ್ಡ ಹಸಿ ಹುಚ್ಚ ಅಂತ ಅಂತಿದ್ರು ಊರೊಳಗೆ. ದಿನ ಹೋಗವಂತ. ಎಲ್ಲಿ ಹೋಗವ? ಸ್ಮಶಾನಕ್ಕೆ ಹೋಗವಂತ. ಸ್ಮಶಾನಕ್ಕೆ ಹೋಗಿ ಏನೇನ ಸತ್ತ ಏನು ಸ್ಮಶಾನಗಳಿದ್ವಲ್ಲ ಅವಕ್ಕೆ ಹಿಂಗೆ ಕಿವಿ ಕೊಟ್ಟು ಕೇಳ್ತಿದ್ನಂತ. ಸ್ಮಶಾನಕ್ಕೆ ಹೋಗಿ ದಿನ ಕಿವಿ ಕೊಟ್ಟು ಕೇಳಿ ಬಂದ ಊರೊಳಗೆ ತಂಪು ಕೊಡೋವಂತ. ಆನಂದವಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡವಂತ. ದಿನ ಹೋಗವ ಕಿವಿ ಕೊಡವ ಬರೋವ, ದಿನ ಹೋಗವ ಕಿವಿ ಕೊಡವ ಬರೋವ. ಇದನ್ನೇನು ಊರಾನ್ ಜನ ನೋಡಾಕತ್ತಿದ್ರಲ್ಲ, ಸಿಟ್ಟು ಬಂತ್ರಿ ಊರಾನ್ ಜನಕ್ಕೆ. 4 ಜನ ಹಿಡಿದ್ರು ನೋಡ್ರಿ, ಇವ್ನು ನಡು ರೋಡ್ನ್ಯಾಗ ಹಿಡ್ದು 4 ಗೆಡ್ಡಿ ಕೊಟ್ರು. ಮೊದಲು 4 ಗೆಡ್ಡಿ ಕೊಟ್ಟು, ಏನೋ ಹುಚ್ಚ, ದಿನ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಡ್ತಿ ಬರ್ತಿ, ಸ್ಮಶಾನಕ್ಕೆ ಹೋಗಿ ಕಿವಿ ಕೊಡ್ತಿ ಬರ್ತಿ, ಏನಿದೆ ಅಂದರು. ಅವಾಗ ಅವ ಹೇಳಿದ್ನಂತ ನೋಡ್ರಿ, ನೀವೇನು ಹುಚ್ಚು ಹುಚ್ಚು ಅಂತಿರಲ್ಲ, ಅವನೇ ಹೇಳ್ಯಾನ. ಏನು ಹೇಳಿದ? ನಮ್ಮ ಭೂಮಿ ಮ್ಯಾಲ ಭಾಳ ಜನ ಏನು ಹಿರಿಯರಿದ್ರಲ್ಲ, ದೊಡ್ಡೋರು ಅಂತ ಅನಿಸ್ಕೊಂಡಿದ್ರಲ್ಲ, ಭಾಳ ಚಲೋ ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ಆಸ್ತಿ ಮ್ಯಾಲ ಆಸ್ತಿ ಮಾಡಿದ್ರಲ್ಲ, ನಂದ ನಂದ ಅಂತ ಏನು ಭೂಮಿ ಮ್ಯಾಲ ಈ ಊರೊಳಗೆ ಮೆರೆದಾಡಿದ್ರಲ್ಲ, ಅವರೆಲ್ಲ
ಭಾಳ ಚಲೋ ಹಾರಾಡಿದವರು ಅಲ್ಲಿ ಹೋಗಿ ಏನರ ಸಪ್ಳ ಮಾಡಾಕತ್ತಾರ, ಇನ್ನು ಗದ್ಲ ಮಾಡಾಕತ್ತಾರ, ಇನ್ನು ಏನರ ಹಾರಾಡಕತ್ತಾರ ಅಂತ ನೋಡ್ಬೇಕಂತ ಕಿವಿಗೊಟ್ಟು ಕೇಳ್ತಿದ್ನಿ ಅಂದವ. ಯಾರು ಹಾರಾಡಂಗಿಲ್ರಿ. ಜೀವ ಹೋಗು ತನಕ ಅಟ್ಟರಿ ಇದು ಹಾರಾಟ ಹೋರಾಟ. ಜೀವ ಹೋಯ್ತಂದ್ರೆ ಯಾರ ಪಾಲ್ರಿ? ದೇಹ ಮಣ್ಣಿನ ಪಾಲ. ಕಟ್ಟಿರುವಂಥ ಮನಿ ಕೆಳಗೆ ಬೀಳಬೇಕು. ತಗೊಂಡಿರುವಂಥ ಐಷಾರಾಮಿ ಕಾರ್ ಹಾಳಾಗಿ ಹೋಗಬೇಕು. ನಾವು ಕೂಡಿಟ್ಟ ಹಣ ಅದು ಇನ್ನೊಬ್ಬರ ಪಾಲು ಆಗಬೇಕು. ಎಲ್ಲೈತ್ರಿ ಜೀವನ? ನಶ್ವರ ಜೀವನ. ಹೌದಲ್ರಿ? ಒಬ್ಬ ಮನುಷ್ಯ ಭಾಳ ದೂರಿನ ಕತೆ ಹೇಳೋದು ಬೇಡ್ರಿ. ಇಲ್ಲಿ ನಾವೇನು ಸಂಗೀತಗಾರ ಬಂದೀವಲ್ರಿ, 3 ಜನ, 2 ಸಂಗೀತಗಾರ, ಪ್ರವಚನ. 1 ತಿಂಗಳು ಮಸ್ತ್ ಕೇಳ್ತೀರಿ ನೀವು, ಆನಂದವಾಗಿ ಕೇಳಿ. 1 ತಿಂಗಳು ಮುಗೀತಂದ್ರೆ ಇವತ್ತು ಅವು ಒಬ್ಬಕ್ಕೆ ಅನ್ನಾಗತ್ತಿದ್ಲ, ಇಲ್ಲೇ ಮನೆಗೆ ಹೋದಾಗ ಗವಾಯಿಗಳ ಅನ್ನಾಗತ್ತಿದ್ರಲ್ರಿ, ಯಪ್ಪ ನೀವು ಹೋದ ಮೇಲೆ ಬನ ಆಕತ್ ನೋಡ್ರಿ ಅನ್ನಾಗತ್ತಿದ್ಲ. ಅವು ಹೆಸರು ಗೊತ್ತೈತನ್ರಿ ಅವ್ರದ್ದು? ಇಲ್ಲೇ ಮುಂದೆ ಕೂತಾರೆ ಅವ್ವ. ನಾನೇನು ಕತೆ ಹೇಳಾಕತ್ತಿಲ್ಲವ, ನೀ ಹೇಳಿದ್ದೆ ಹೇಳಾಕತ್ತೀನಿಲ್ಲ. ಅವು ಅಂದ್ಲಕ್ಕಿ, ಯಪ್ಪ ನೀನು ಇನ್ನೊಂದು 12 ದಿನ ಕರೆಕ್ಟ್ ನೆನಪಿಟ್ಟಾಳ್ರಿ ಅವ್ವ. ಇನ್ನೊಂದು 12 ದಿನ ಯಪ್ಪ ನೀವು ಹೋದ ಮ್ಯಾಲ ಬನ ಆಕತ್ತ ಅಂದ್ಲಕ್ಕಿ. ಅಂತೀರಿ, 1 ದಿನ ಇದ್ದಾಗ ಬಂದು ಭಾಳ ಜನ ಅಂತೀರಿ, ಮುಗೀತಂದ್ರೆ ಅಂತೀರಿ ಯಪ್ಪ ಇನ್ನೊಂದು 4 ದಿನ ಇರಬೇಕಾಗಿತ್ತು ನೋಡು, ನೀವು ಹೋದ ಮ್ಯಾಲ ಭಾಳ ಬನ ಆಕತ್ತ ಅಂತೀರಲ್ರಿ. ಅದ ಇಲ್ಲಿಂದ ಊರು ಬಿಟ್ಟು ಪ್ರವಚನ ಮಾಡಿ ಮಸ್ತ್ ಅನಿಸ್ಕೊಂಡವನ 5 ದಿನ ಪ್ರವಚನ ಇಲ್ಲಿಂದ ಮುಗಿಸಿ ಹೋದ್ನಿ ಅಂದ್ರೆ ಭಾಳ ಅಂದ್ರೆ 8 ದಿನ ನೆನೆಸ್ತೀರಿ? 5 ದಿನ ನೆನೆಸ್ತೀರಿ. ನೋಡಬೇಕು, ಒಂದೊಂದು ಊರಾಗ ಹೋದಾಗ ನಾನು ಆ ಊರು ಬಿಟ್ಟು ಬಂದು ಕೂಡ ಏನು ಫೋನ್ ಹೊಡೆದಿರ್ತಾರ್ರಿ, ಯಪ್ಪ ನಿಂದ ಭಾಳ ನೆನಪಾಗತೈತೆಪ್ಪ, ಮತ್ತೆ ಈ ಕಡೆ ಬಂದಂದ ಬಾಯಪ್ಪ ಅನ್ನಕತ್ತಿರ್ತಾರೆ. 1 ತಿಂಗಳು 2 ತಿಂಗಳು ಬಿಟ್ಟು ನೋಡಿದ್ರು ಅವ್ರು ಯಾರು ಅನ್ನೋದು ಗೊತ್ತಿರಂಗಿಲ್ಲ, ನಾ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಂಗಾಗಿರ್ತಾವ ಪರಿಸ್ಥಿತಿ. ಭಾಳ ಅಂದ್ರೆ 5 ದಿನ 10 ದಿನ 1 ತಿಂಗಳು ನೆನೆಸಿರಿ. ಮುಂದಿನ ವರ್ಷ ಪ್ರವಚನಕ್ಕೆ ಯಾರು ಬಂದಿರ್ತಾರೆ ಹೆಸರು ಕೇಳ್ಬೇಕು, ಯಾರ ಸ್ವಾಮಿ ಬಂದಿದ್ರಿ ಅಂದು ಹೋಗ್ಬಿಡ್ತೀರಿ. ಹೌದಲ್ರಿ? ಇಟ್ಟರಿ ಊರಾಗ ಭಾಳ ಚಲೋ ಬೇಕಾಗಿದ್ದ ಮನುಷ್ಯ, ಊರೊಳಗೆ ಭಾಳ ಹೆಸರು ಮಾಡಿರುವಂಥ ಮನುಷ್ಯ, ಊರಾಗ ಭಾಳ ಹಚ್ಕೊಂಡಿರುವಂಥ ಮನುಷ್ಯ ಎಲ್ಲರೂ ನೆನ್ಸಾಕತ್ತಿರ್ತಾರ. ಅವನು 4 ದಿನ ಅವ್ನು ದೂರ ಹೋಗ್ಲಿ, 4 ದಿನ ಹೋಲಿ, 1 ತಿಂಗಳು 1 ವರ್ಷ ಯಾವುದರ ದೂರದ ಪ್ರದೇಶಕ್ಕೆ ಹೋದ ಅಂದ್ರೆ ಹೊಳ್ಳಿ ಬಂದಾಗ ನೀವು ಅನ್ನಾಗತ್ತಿರ್ತೀರಿ, ಸತ್ತಿದ್ದಂತೂ ಮಾಡಿದ್ವು ನಾವೆಲ್ಲ ಅಂತೀರಿ. ನೀವು ಅಂತೀರಿ, ಅವನು ಮರ್ತ ಬಿಟ್ಬಿಟ್ಟಿರ್ತೀರಿ, ಅವನ ಹೆಸರು ಮರ್ತಿರ್ತೀರಿ. ಇದ್ದಾರಿ ಇದ ಊರಾಗ ಹುಟ್ಟ, ನಾವು ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಅಂತೀರಿ. ಈ ದೇಹ ಮಣ್ಣಲ್ಲಿ ಮಣ್ಣಾಗುವವರೆಗೂ ಅಟ್ಟ ಇದು. ನಶ್ವರವಾಗಿರುವಂಥ ಕಾಯ ಒಂದಿಷ್ಟು ದೇವರಿಗೆ ಅರ್ಪಣೆ ಮಾಡ್ಬೇಕಂತ ಹೇಳ್ತಾರೆ. ಹುಬ್ಬಳ್ಳಿ ಒಳಗ ತಮ್ಮ ಹೆಸರನ್ನ ನಾನಾ ಭಾಗದ ಮೂಲೆಗಳಿಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಹಬ್ಬಿಸ್ತಾ ಇದ್ರು. ಸಿದ್ಧಾರೂಢರು ಭೇಟಿ ಆಗಕ್ಕೆ ಜನ ಲೈನ್ ಹಚ್ಚಾಕತ್ತಂತ. ಆ ಅಪ್ಪ ಸಿದ್ಧಾರೂಢರನ್ನ ಭೇಟಿ ಆಗ್ಬೇಕು, ದರ್ಶನ ಮಾಡ್ಬೇಕಂತ ಜನ ಬರಾಕತ್ತಂತ. ಅವಾಗೆಲ್ಲ ಈಗಿನ ಹಂಗೆ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ. ಭಾಳ ಚಲೋ ಮಾತಾಡಿದ್ವಿ ಅಂದ್ರೆ ಟ್ರೆಂಡ್ ಆಗಕ್ಕೆ. ಆದರೆ ಸಿದ್ಧಾರೂಢರು ಏನು ತಮ್ಮ ವಾಕ್ಚಾತುರ್ಯದಿಂದ, ತಮ್ಮ ಪೂಜೆ ತಪಸ್ಸುಗಳಿಂದ ಯಾರವ್ರ ಎದುರುಗಡೆ ಬರ್ತಿದ್ರು ಅವರಿಗೆ ಒಳ್ಳೆಯದನ್ನು ಬಯಸ್ತಿದ್ರಂತ. ಒಳ್ಳೇದಾಗಲಿ ಅಂತ ಹೇಳ್ತಿದ್ರು ಅವರು. ಗುರು ಯಾವಾಗಲೂ ಶಾಪ ಕೊಡಂಗಿಲ್ಲ ಅಂತ.
ಆತನ ಶಾಪವನ್ನು ನಿರ್ಮೂಲನೆ ಮಾಡೋನು ಗುರು ಅಂತ ಹೇಳ್ತಾರೆ. ಸಿದ್ಧಾರೂಢರು ಯಾರಿಗೂ ಶಾಪವನ್ನು ಕೊಡಲಿಲ್ಲ. ಎಂಥ ಬೈದರು, ಬಡಿದ್ರು, ಅವರಿಗೆ ವಿಷ ಹಾಕಿದ್ರು, ಕೊಲೆ ಮಾಡಕ್ಕೆ ಬಂದರು, ಅವರೆಲ್ಲ ನನ್ನ ಬಂಧುಗಳು, ತಂದೆ ತಾಯಿಗಳಂದವರು ಸಿದ್ಧಾರೂಢರು ಒಬ್ಬರೇ. ಸಿದ್ಧಾರೂಢರ ಕಡೆ ಅಂತ ಬಹಳ ದೊಡ್ಡದಾಗಿರುವಂಥ ವ್ಯಕ್ತಿತ್ವ ಇತ್ತು. ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಇತ್ತು. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಇವರೆಲ್ಲ ನಮ್ಮವರು ಅನ್ನುವಂಥ ಭಾವದೊಳಗೆ ಅಪ್ಪಿಕೊಳ್ಳುವಂಥ ದೊಡ್ಡ ಗುಣ ಸಿದ್ಧಾರೂಢರ ಕಡೆ ಇತ್ತು ಅಂತ. ನಿನ್ನೆ ಏನು ಕೇಳಿದೀವ್ರಿ ನಾವು? ಸುಮ್ಮನೆ ಹೇಳ್ಕೊಂತ ಹೊಂಟೆ ನಾನಂತೂ. ನಿನ್ನೆ ಏನು ಕೇಳಿದ್ರಿ, ಎಲ್ಲಿಗೆ ಬಿಟ್ಟಿದ್ವಿ? ಯಾರು ಹೇಳ್ತಾರೇನ್ರಿ? ಅಲ್ಲೊಬ್ಬ ಅಜ್ಜು ಗೋನ್ ಹಾಕಕತ್ತಾನ್ರಿ. ಸುಮ್ಮ ಮುಂದುವರ್ಸ. ಭಾಳ ಆನಂದವಾಗಿ ಕೇಳ್ತಾನ್ರಿ ಅಜ್ಜ. ಸಿದ್ಧಾರೂಢರು ಒಂದೊಂದು ಪವಾಡ, ಒಂದೊಂದು ತಪಸ್ಸಿನ ಶಕ್ತಿ, ಶಿವಯೋಗದ ಕಡೆ ಭಾಳ ಎದ್ದು ಕಾಣ್ತಾ ಇತ್ತು ಅಂತ ಜನಗಳಿಗೆ. ಯಾವಾಗ ಸಿದ್ಧಾರೂಢರು ನಿನ್ನೆ ಕೊನೆಯ ಸಂದೇಶ ಆ ತಾಯಿ ಮುದುಕಿ ವಯಸ್ಸಾಗಿರುವಂಥ ತಾಯಿ ತಂದು ತಾನು ದುಡಿದಿರುವಂಥ 2 ರೂಪಾಯಿ ಸಿದ್ಧಾರೂಢರಿಗೆ ಕೊಟ್ಟು, ಯಪ್ಪ ಇದು ನಿನ್ನ ಮಠದ ದಾಸೋಹಕ್ಕೆ ಅಣಿ ಆಗಲಿ ಅಂತ 2 ರೂಪಾಯಿ ಕೊಟ್ಟು ಹೋಗಿರುವಂಥ ಕಥೆಯನ್ನು ಕೇಳಿದ್ರಿ ನೀವು ನಿನ್ನೆ. ಆ ಅಜ್ಜಿಯ ಭಕ್ತಿ ನೋಡ್ರಿ. ಬಂದ್ಲು ತಾಯಿ. ಎಲ್ಲರೂ ಸಿದ್ಧಾರೂಢರನ್ನ ಈ ಮನೆಗೆ ನಾನು ಕರ್ಕೊಂಡು ಹೊಂಟಿರಲ್ಲ, ಹಂಗೆ ಸಿದ್ಧಾರೂಢರನ್ನ ಬಂದ ಬೆಣ್ಣ ಮಾಡಿಕೊಂಡು, ಯಪ್ಪ ನಮ್ಮ ಮನೆಗೆ ಬರಬೇಕು ನೀನು ಅಂತ ಕೇಳ್ಕೊಂಡು ಹೋಗಿದ್ರಂತ. ಸಿದ್ಧಾರೂಢರಿಗೆ ದಿನ ಬರೋರು, ಲೈನ್ ಹಚ್ಚೋರು, ಯಪ್ಪ ಇವತ್ತು ನನ್ನ ಮನೆ ನಮ್ಮ ಮನೆ ನಮ್ಮ ಮನೆ ಅಂತ ಗಂಟು ಬೀಳೋರು ಅಂತ. ಸಿದ್ಧಾರೂಢರು ಒಬ್ಬ ಅಜ್ಜಿ ಬಂದ್ಲು. ಆಗ ತಾನೇ ಪ್ರಸಾದ ಮಾಡ್ಕೊಂಡು ಬಂದಿದ್ರು ಸಿದ್ಧಾರೂಢರು. ಭಕ್ತರ ಭಕ್ತಿ ಎಷ್ಟು ಬಲಿಷ್ಠ ಇರ್ತದ ನೋಡ್ರಿ. ಗುರು ಅಲ್ಲಂದ್ರೂ ಶಿಷ್ಯ ಕೇಳ್ಬೇಕಲ್ರಿ, ಅದಕ್ಕೆ ಗುರು ಬಾಗ್ಲೇಬೇಕಂತ. ಆ ಅಜ್ಜಿ ವಯಸ್ಸಾಗಿರುವಂಥ ಅಜ್ಜಿ ಮನೆ ಒಳಗೆ ಒಬ್ಳಾಕಿ. ಪಾಪ ಭಾಳ ಬಡತನದ ಮನೆ ಒಳಗೆ ಹಿಂಗೆ ಒಳಗೆ ಹೋದ್ವಿ ಅಂದ್ರೆ 1 2 ಇಲ್ಲ 3 ಜನ ಕೂಡುವ ಟಟ್ಟ ಜಾಗದ. ಯಾವಾಗ ಸಿದ್ಧಾರೂಢರ ಕಡೆ ಬಂದ, ಯಪ್ಪ ನಮ್ಮ ಮನೆಗೆ ಬರ್ಬೇಕಪ್ಪ ಇವತ್ತು. ಸಿದ್ಧಾರೂಢರು ಅಂದ್ರೆ, ಯವ್ವ ಈಗರ ಉಂಡು ಬಂದೀನಿ ಪ್ರಸಾದ, ಮತ್ತು ಹೊಟ್ಟೆ ಕಾಲೇ ಇದ್ರೆ ನಿನ್ನ ಮನೆಗೆ ಬರಬೇಕು. ಹಂಗ ಬಂದ ಸಿದ್ಧಾರೂಢ ಹೋದ ಅಂತ ನಿನ್ನ ಕಡೆ ಅನಿಸ್ಕೊಳ್ಳೋದು ಯಾಕೆ? ನಾಳೆ ದಿನ ಬಂದ್ರೆ ಆಯ್ತು ಬಿಡು ಅಂತ ಅಂದ್ರು ಸಿದ್ಧಾರೂಢರು. ಅವಾಗ ಅಜ್ಜಿ ಕೇಳ್ಬೇಕಲ್ರಿ, ನಡೆಯಂಗಿಲ್ಲಪ್ಪ, ನೀವು ಬರ್ಬೇಕಂದ್ರೆ ಬರ್ಬೇಕು ನಮ್ಮ ಮನೆಗೆ. ಸಿದ್ಧಾರೂಢರಿಗೆ ಏನೂ ಮಾಡೋಕ್ಕಾಗ್ಲಿಲ್ಲ. ಅಜ್ಜಿ ಗಂಟು ಬಿದ್ಲು. ಸಿದ್ಧಾರೂಢರು, ಆಯ್ತವ ಬಂದು ಹೊಕ್ಕಿನಿ. ಯಪ್ಪ ಹಂಗ ಬರಂಗಿಲ್ಲ ನೋಡು, ಮಸ್ತ್ ಊಟ ಉಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ನೀನು. ಸಿದ್ಧಾರೂಢರಿಗೆ ಹೊಟ್ಟೆ ಫುಲ್ ಪ್ಯಾಕ್ ಆಗೈತೆ. ಆದರೂ ಕೂಡ ಅಜ್ಜಿ ಹೇಳ್ಯಾಳ, ಮಸ್ತ್ ಉಂಡ ಹೋಗ್ಬೇಕು ನೀನು. ಆಯ್ತವ ಸ್ವಲ್ಪ ಮಾಡು ಅಂತ ಹೇಳಿದ್ಲು. ಅವಾಗ ಅಜ್ಜಂದ್ಲು, ಯಪ್ಪ ನಮ್ಮ ಮನೆ ಒಳಗೆ ನಿನಗೆ ಮಸ್ತ್ ಉಣಿಸ್ತೀನಿಯಪ್ಪ, ನಿನಗೆ ಆನಂದವಾಗಿ ಉಣಿಸ್ತೀನಿ. ನಮ್ಮ ಮನೆ ಒಳಗೆ ಬಂದ್ರೆ ಕೂಡಾಕ ಭಾಳ ಅಂದ್ರೆ 2 ಇಲ್ಲ 3 ಜನ ಅಷ್ಟ. ಮತ್ತು ನಾನು ಭಾಳ ಬಡವಿ ಇದೀನಿಯಪ್ಪ, ನನ್ನ ಮನೆ ಒಳಗೆ ಒಂದೊಂದು ಹೊತ್ತು ಉಣ್ಣಾಕ ಊಟ ಇರಂಗಿಲ್ಲಪ್ಪ. ಅದಕ್ಕೆ ನಿನ್ನ ಜೊತೆಗೆ ಏನು ಒಂದು 30-40 ಜನ ಹಿಂಡು ಕರ್ಕೊಂಡು ಬರ್ತಿ, ಅದನ್ನು ಕರ್ಕೊಂಬರಕ್ಕೆ ಹೋಗ್ಬೇಡಪ್ಪ, ದಯವಿಟ್ಟು ನೀವು ಒಬ್ಬನ ಬಾ ಅಂತ ಆ ಅಜ್ಜಿ ಹೇಳಿದ್ಲು. ಆದರೆ ನೋಡ್ರಿ ಅಜ್ಜಿಯ ಭಕ್ತಿ ಎಷ್ಟು ದೊಡ್ಡದು. ಸಿದ್ಧಾರೂಢರಿಗೆ ನಾನು ಉಣಿಸ್ಬೇಕು ಅನ್ನುವಂಥ ಭಾವ. ಸಿದ್ಧಾರೂಢರು ಅಂದ್ರು, ಆಯ್ತವ ಬರ್ತೀನಿ ತಗೋ, ಒಬ್ಬನೇ ಬರ್ತೀನಿ.
ಸಿದ್ಧಾರೂಢರು ಹಿಂದೆ ಒಬ್ಬ ಸೇವಕ ಯಾವಾಗಲೂ ಇರೋ. ಯಾಕಂದ್ರೆ ಸಿದ್ಧಾರೂಢರಿಗೆ ಸ್ವಲ್ಪ ಭಯ ಇತ್ತು, ಬಡಿತಿದ್ರು. ಸಿದ್ಧಾರೂಢರಿಗೆ ಯಾರ ವಿಷ ಹಾಕಿದಾರು, ಜೀವದ ಭಯ. ಆ ಸೇವಕ ಯಾವಾಗಲೂ ಕೂಡ ಸಿದ್ಧಾರೂಢರ ಜೊತೆ ಇದ್ದು, ಅಪ್ಪ ನಿನ್ನ ಜೊತೆಗೆ ನಾ ಇರ್ತೀನಿ, ನಿನ್ನ ಬಿಟ್ಟು ನಾ ಹೋಗಂಗಿಲ್ಲ. ಯಾಕಂದ್ರೆ ನಮ್ಮ ಸಿದ್ಧಾರೂಢಗೆ ಏನೋ ಆಗಬಾರ್ದಂತ ಅವನು ಕಳಕಳಿ. ಸಿದ್ಧಾರೂಢ್ರ ಅಂದ್ರೆ ಆ ಅಜ್ಜಿ ಪಾಪ ನಾನು ಒಬ್ಬಂಗ ಬಾ ಅಂದತದ. ಮತ್ತು ಇವನು ಒಂದು ವೇಳೆ ಕರ್ಕೊಂಡು ಹೋದ್ನಿ ಅಂದ್ರೆ ಅಲ್ಲಿ ಮನೆ ಒಳಗೆ ಮತ್ತು ಉಣ್ಣಾಕಿರ್ಲಿಲ್ಲ ಅಂದ್ರೆ ಪಾಪ ಅಜ್ಜಿ ಭಾಳ ಹಳೆಳೆ ಮಾಡ್ಕೋತಿತ್ತು ಅಂತ ತಿಳ್ಕೊಂಡು ಆ ಸೇವಕನ ಮಠದೊಳಗೆ ಬಿಟ್ಟು ತಾವೊಬ್ಬರ ಹೊಂಟ್ರು ಅಜ್ಜಿ ಮನೆಗೆ. ಈ ಭಕ್ತರು ಇರುತ್ತಾರ ನೋಡ್ರಿ ಇವರು. ಯಾವಾಗ ಸಿದ್ಧಾರೂಢರು ಮಠವನ್ನು ಬಿಟ್ಟು ಹೊರಗಡೆ ಹೊಂಟ್ರು ಅಜ್ಜಿ ಮನೆಗೆ, ಒಂದು 7-8 ಜನ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಭಜನ ಮಾಡ್ಕೋಂತ ಬರಾಕತ್ತಿದ್ರು. ಅದು ಶಿವಭಕ್ತರು. ಬಹಳ ಭಕ್ತಿಯಿಂದ ಸಿದ್ಧಾರೂಢರ ಮಠಕ್ಕೆ ಸಿದ್ಧಾರೂಢರನ್ನ ಭೇಟಿ ಆಗಬೇಕಂತ ಬರುವಂತ ಜನ ಸಿದ್ಧಾರೂಢರನ್ನ ಯಾವಾಗ ನೋಡಿದ್ರು ಸಿದ್ಧಾರೂಢರ ಜೊತೆ ಹೊಂಟ್ರು ನೋಡ್ರಿ. ಅವರು ಬರಾಕತ್ರು. ಸಿದ್ಧಾರೂಢರಿಗೆ ಹೆಂಗೆ ಬ್ಯಾಡ ಅನ್ನಕ್ ಬರ್ತದ, ಸುಮ್ಮ ಹೊಂಟ್ರು ಸಿದ್ಧಾರೂಢರಿಂದ ಸಾಂಬ ಸದಾ ಶಿವ ಅನ್ಕೋಂತ. ಒಂದು 8-10 ಜನ ಅಜ್ಜಿ ಮನೆಗೆ ಹೋಗಿ ನಿತ್ರು. ಅಜ್ಜಿ ಗುಡ್ಡನಿಗೆ ತಲೆ ಮೇಲೆ ಬಿದ್ದಂಗೆ ಆತಕಿಗೆ. ನಾನು ಮಾಡಿದ್ದು ಒಬ್ರಿಗಿಬ್ಬರಿಗೆ ಅಡಿಗೆ ಅಷ್ಟ. ಇದೇನು ಹುಚ್ಚದಾನೇನು ಸಿದ್ಧಾರೂಢ? ನಾ ಭಾಳ ದೊಡ್ಡ ಯೋಗಿ ಅಂತ ತಿಳ್ಕೊಂಡಿದ್ದೆ, ಭಾಳ ದೊಡ್ಡ ತಪಸ್ವಿ ಅಂತ ತಿಳ್ಕೊಂಡಿದ್ದೆ. ಸಿದ್ಧಾರೂಢ ಹಿಂಗೆ ಮಾಡ್ತಾನಂತ ನನಗೆ ಗೊತ್ತಿರಲಿಲ್ಲ. ಒಬ್ಬನ ಬಾ ಅಂದ್ರೆ 10 ಜನ ಹಿಂಟು ಕರ್ಕೊಂಡು ಬಂದಾನ. ಸಿದ್ಧಾರೂಢಗೆ ಬುದ್ಧಿಲ್ಲ ಅಂತ ಒಮ್ಮೆ ನೀರಿಗೆ ಪಾದಕ್ಕೆ ನೀರು ಹಾಕೋದು ಬಿಟ್ಟು ಅಡುಗೆ ಮನ್ಯಾಗ ಹೋಗಿ ಚಿಂತೆ ಮಾಡ್ಕೋತ ಕೂತ್ಲರಿ ಮುದುಕಿ. ಯಾಕಂದ್ರೆ ಮನೆ ಒಳಗೆ ಅಡಿಗಿಲ್ಲ. 10-11 ಜನಕ್ಕೆ ನೀಡೋದು ಹೆಂಗೆ? ಚಿಂತೆ ಮಾಡ್ಕೋತ ಕೂತ್ಲು. ಸಿದ್ಧಾರೂಢರು ಒಳಗೆ ಬಂದರು. ಹಿಂದಿದ್ದ ಶಿವಭಕ್ತರು ಒಳಗೆ ಬಂದರು. ಸಿದ್ಧಾರೂಢರ ಜೊತೆ ಪಂಕ್ತಿ ಒಳಗೆ ಕುಂತ್ರು ಎಲ್ಲರೂ. ಏ ಅವ ಹೊರ ಬಾ, ನೀಡ್ ಬಾ, ಬಡ ಬಡ ತಗೊಂಡು ಬಾ, ಏನಾಯ್ತು ಅಂದರು ಸಿದ್ಧಾರೂಢರು. ಅವಾಗ ಹೊರಗೆ ಬಂದಕ್ಕೆ ಸಿಟ್ಟಿತ್ತು ಭಯಂಕರ ಅಜ್ಜಿಗೆ. ನೀನ ಶಾನೆ ಅದಿಯೋ ಹುಚ್ಚದಿಯೋ ಅಂದ್ಲಕ್ಕಿ. ಭಾಳ ಜನ ನಿನ್ನನ್ನು ತಪಸ್ವಿಗಳು ಭಾಳ ದೊಡ್ಡ ಮೆರೆಸಾಕತ್ತಾರ, ಅವ್ರಿಗೆ ಬುದ್ಧಿ ಇಲ್ಲ. ನಿನಗೇನು ಹೇಳಿದ್ದಾನ? ನಿನ್ನೆ ಒಬ್ಬನ ಬಾ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ 10 ಜನ ಕರ್ಕೊಂಡು ಬಂದು ಬುದ್ಧಿಗಿದ ಐತಿಲ್ಲ, ಏನ್ರ ಇಟ್ಕೊಂಡೇನು ತಲೆ ಒಳಗೆ ಅಂತ ಭಯಾಕತ್ಲು. ಯಾವಾಗ ಸಿದ್ಧಾರೂಢರಿಗೆ ಹಿಂಗೆ ಭಯಾಕತ್ಲು, ಸಿದ್ಧಾರೂಢರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಯವ್ವ ಮೊದಲು ತೊಗೊಂಡು ಬಾ ಅಂದ್ರು ಅವರು. ಬರೇ ಟನ್ನಿತ್ರಿ, ಸ್ವಲ್ಪ ಸಾಂಬಾರಿತ್ತು. ಭಾಳ ಅಂದ್ರೆ ಒಬ್ರು ಇಬ್ಬರಿಗೆ ಆಗುವಷ್ಟು ಅಷ್ಟೇ ಅದು. ಯಾವಾಗ ಸಿದ್ಧಾರೂಢರು ನೀಡ್ಯವ ಅನ್ನಕತ್ರು, ಆ ಅಜ್ಜಿ ಸಿದ್ಧಾರೂಢರಿಗೆ ಅಟ್ಟ ನೀಡಿದ್ಲಕ್ಕಿ. ಭೋಗಾನಿ ಖಾಲಿ ಆಗುವಂಗೆ ಸಿದ್ಧಾರೂಢರಿಗೆ ಒಬ್ಬನಿಗೆ ಉಣಿಸಿ ಕಳಿಸ್ಬೇಕು ಅಂತ ತಿಳ್ಕೊಂಡು ಸಿದ್ಧಾರೂಢರಿಗೆ ಒಬ್ಬರಿಗೆ ನೀಡಿದ್ರು. ಆ ಪ್ರಸಾದ ಎಟ್ಟಿತ್ತು ಅಟ್ಟ ಇತ್ತಂತ, ಅದು ಕಾಲೇನ ಆಗಲಿಲ್ಲ ಅಂತ. ಕಾಲೇ ಆಗುವಂಗ ಸಿದ್ಧಾರೂಢರಿಗೆ ನೀಡಿದ್ರು ಕೂಡ ಎಟ್ಟಿತ್ತು ಅಷ್ಟ ಇತ್ತು. ಅವಾಗ ಅಜ್ಜಂದ್ಲು, ಯಾವ ಅದ್ರೊಳಗೆ ಉಳ್ದತ್ತಲ್ಲ ಮತ್ತೆ ಐತ್ ನೋಡು, ನೀಡು ಇನ್ನೊಬ್ರಿಗೆ. ಅವಾಗ ಅಜ್ಜಿ ಇದೊಂದು ಸ್ವಲ್ಪ ನೀಡೋನ್ ತಡಿ ಅಂತ ಮತ್ತೆ ಹೋಗಿ ಅದ್ರೊಳಗೆ ಇದ್ದಿದ್ದೆಲ್ಲ 2ನೇದವನಿಗೆ ನೀಡಕ್ಕೆ ಹೊಕ್ಕಾಳ. ಮತ್ತೆ ಹೆಂಗೆ ಎಷ್ಟಿತ್ತು ಅಷ್ಟ ಇತ್ತು ಅಂತ ಮತ್ತೆ ಪ್ರಸಾದ. ಅವಾಗ ಅಜ್ಜಿ ಆಶ್ಚರ್ಯ ಅಕ್ಕಾಳ, ಇದೇನಿದು? ನಾ ಮಾಡಿದ್ದು ಒಬ್ಬನಿಗೆ ಸಿದ್ಧಾರೂಢಗೆ ಆಗುವಟ್ಟ, ಆದ್ರೆ ನಾ ಹೆಂಗೆ ನೀಡ್ಕೊಂತ ಹೊಂಟಿನ ಹಂಗೆ ಪ್ರಸಾದ ಹೆಚ್ಚಾಕೊಂತ ಹೊಂಟದ ಹೊರತಾಗಿ ಕಡಿಮೆ ಆಗೋದಲ್ಲ ಹೆಂಗ ಅಂದ್ಲಕ್ಕಿ. ಅವಾಗ ಸಿದ್ಧಾರೂಢರಿಗೆ ಕೇಳಿದ್ಲಪ್ಪ, ನಾ ಏನು ನಿನಗೆ ಬೈದ್ನಲ್ಲ, ನಿನಗೇನು ಬೈದ್ನಲ್ಲ, ತಪ್ಪಾತಪ್ಪ, ನನ್ನನ್ನು ಕ್ಷಮಾ ಮಾಡು ಅಂತ ಸಿದ್ಧಾರೂಢರಿಗೆ ಸಾಷ್ಟಾಂಗ ಹಾಕಿದ್ಲಂತ ಆ ಮುದುಕಿ. ಯಪ್ಪ ಇದಕ್ಕೆಲ್ಲ ಮೂಲ ಹೆಂಗ, ಇದು ಪ್ರಸಾದ ಹೆಂಗೆ ಹೆಚ್ಚಾಗತ್ತೈತ ಅಂತ ಕೇಳಿದಾಗ ಸಿದ್ಧಾರೂಢರು ಅಂದ್ರಂತ, ಯಾವ ಭಕ್ತಿ ಎಲ್ಲಿರ್ತದಲ್ಲ ಅಲ್ಲಿ ಪ್ರಸಾದ ಹೆಚ್ಚಾಗ್ತದ, ಭಕ್ತಿ ಎಲ್ಲಿ ಇರಂಗಿಲ್ಲಲ್ಲ ಅಲ್ಲಿ ಪ್ರಸಾದ ಕಡಿಮೆ ಆಗ್ತದ ಅಂತ ಸಿದ್ಧಾರೂಢರು ಹೇಳಿದ್ರಂತ. ನೋಡ್ರಿ, ನಿನ್ನೆ ನಾವು ಕೇಳಾಕತ್ತಿದ್ದೀವಿ ಭಕ್ತಿ ಅಂದ್ರೆ ಹೆಂಗಿರ್ಬೇಕಂತ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ.
ನಾ ಮಾಡಿದೆ, ನಾ ನೀಡಿದೆ ಅನ್ನುವಂಥ ಭಾವ ಮನದೊಳಗೆ ಇರಲಿಲ್ಲ ಅಂದ್ರೆ ಶಿವ ನಿಮಗೆ ಬೇಡಿದ್ದನ್ನು ಕೊಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದಕ್ಕಾಗಿ ಮಾಡಬೇಕು, ಮಾಡಬೇಕು, ಮಾಡದಂತಿರಬೇಕು. ನಾವು ಎಷ್ಟೋ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರು ಕೂಡ ನಂದಲ್ಲ ಅನ್ಬೇಕು. ನೀವು ಅನ್ನಕತ್ತಿರ್ತೀರ ನೋಡ್ರಿ, ಮನೆ ಕರೆಸಿರ್ತಿರಲ್ಲ, ಮನೆ ಕರೆಸಿ ಭಾಳ ಚಲೋ ಯಪ್ಪ, ಇದೆಲ್ಲ ಭಾಳ ಚಲೋ ಕಟ್ಟಿ ನೋಡ್ಯವ ಅಂತ ನಾವು ಅನ್ನಬೇಕು. ಏನೈತಪ್ಪ ನಂದು ಎಲ್ಲ ನಿಂದ ಅನ್ನಕತ್ತಿರ್ತೀರಿ ನೀವು. ಆಮೇಲೆ ಆಸ್ತಿ ಬರ್ದು ಕೊಡ್ಯವ ಅಂದ್ರೆ ಯಾಕಯ್ಯಪ್ಪ ಹೆಂಗೈತೆ ಸ್ವಾಮಿಗೆ ಮೈಯಾಗ ನಡಿ ಆ ಕಡೆ ಅಂತೀರಿ ನೀವು, ಅಂತಿರಲ್ರಿ. ಸುಮ್ಮ ನಂದು ಸುಮ್ಮ ನಿಮ್ದು ಅನ್ನೋದಟ್ಟ, ಒಳಗೆ ನೋಡಿದ್ರೆ ನಂದ. ಎದಕ್ಕಾಗಿ ಬಡ್ದಾಡಕತ್ತೀವಿ ಅಂದ್ರೆ ಬರೀ ನಂದು 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 ಅಂತನ ಬಡ್ದಾಡಕತ್ತೀವಿ ನಾವೆಲ್ಲ. ಭಾಳ ಚಲೋ ದೊಡ್ಡ ದೊಡ್ಡ ಬಿಲಿಯನರ್, ಕೋಟ್ಯಾಧೀಶರು ಅವರೆಲ್ಲ ಭಾಳ ಚಲೋ ಮನೆ ಕಟ್ಟಿದ್ರು ಅಂದ್ರೆ ನಂದು ಅಂತಾರೆ. ಭಾಳ ಚಲೋ ಕಾರ್ ತಗೊಂಡ್ರು ಅಂದ್ರೆ ನಂದು ಅಂತಾರೆ. ಭಾಳ ಕೂಡಿಟ್ಟ ಹಣ ನಂದು ಅಂತಾರೆ. ಭಾಳ ಚಲೋ ಕಟ್ಟಿರುವಂಥ ಮನೆ ಒಂದು ದಿನ ನೆಲಕ್ಕೆ ಅಪ್ಪಳಿಸಬೇಕು, ಕೆಳಗೆ ಬೀಳಬೇಕು. ಭಾಳ ಕೂಡಿಟ್ಟ ಹಣ ಇನ್ನೊಬ್ಬರ ಪಾಲಾಗಬೇಕು. ಭಾಳ ಚಲೋ ಐಷಾರಾಮಿ ಕಾರ್ ತಗೊಂಡಿವಿ ಅಂದ್ರೆ ಒಂದು ದಿನ 100 ವರ್ಷ ಬಿಟ್ಟು ನೋಡಿದ್ರೆ ಯಾವುದ್ರ ಒಂದು ಗುಜರಿಗೆ ಹೋಗಬೇಕದು. ಎಲ್ಲೈತ್ರಿ ನಂದು? ಜೀವನದ ಅರ್ಥ ತಿಳ್ಕೊಬೇಕಂತ. ಜೀವನ ನಶ್ವರ ಅಂತ ಯಾರು ತಿಳ್ಕೊತಾರೋ ಅವ್ರ ಬದುಕು ಬಹಳ ಚಲೋ ಉದ್ಧಾರ ಆಗ್ತದ ಅಂತ ಹೇಳ್ತಾರೆ. ನಶ್ವರದ ಕಾಯ ಏನೈತಿ ಜೀವನದೊಳಗೆ? ಈ ಅಲೆಕ್ಸಾಂಡರ್ ಹೆಸರು ಕೇಳಿರಿ ನೀವೆಲ್ಲ. ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಭಾಳ ದೊಡ್ಡ ಈ ಜಗತ್ತನ್ನು ಗೆದ್ದಿರುವಂಥ ಅಲೆಕ್ಸಾಂಡರ್, ಆತನನ್ನ ಇತಿಹಾಸಕಾರರು ಏನಂತ ಸಂಬೋಧನೆ ಮಾಡ್ತಿದ್ರು ಅಂದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಆತನನ್ನು ಸಂಬೋಧನೆ ಮಾಡ್ತಿದ್ರು. ತನ್ನ ಕೇವಲ ಸಣ್ಣ ವಯಸ್ಸಿನೊಳಗೆ ಕೇವಲ 32ನೇ ವಯಸ್ಸಿನೊಳಗೆ ಇಡೀ ಅರ್ಧ ಜಗತ್ತನ್ನೇ ಗೆದ್ದಿರುವಂಥ ಅಲೆಕ್ಸಾಂಡರ್ ಕೊನೆಗೆ ಎಲ್ಲ ಮಂತ್ರಿಗಳನ್ನು, ಸೈನಿಕರನ್ನು ಕರೆದು ಒಂದು ಮಾತು ಹೇಳಿದ್ನಂತ. ನಾನು ಕೊನೆಗೆ ಸತ್ತಾಗ ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆಯ ಮೇಲೆ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಂತ. ಅವಾಗ ಅಲ್ಲಿದ್ದು ಮಂತ್ರಿಗಳಿಗೆ, ಸೈನಿಕರಿಗೆ ಎಲ್ಲರಿಗೆ ಆಶ್ಚರ್ಯ ಆಗ್ತದೆ. ಅಲೆಕ್ಸಾಂಡರ್ ಈ ಮಾತುಗಳನ್ನು ಯಾಕೆ ಆಡಾಕತ್ತಾನ ಅಂದ್ರು ಅವರು. ಅವಾಗ ಅಲೆಕ್ಸಾಂಡರ್ ಹೇಳಿದ್ನಂತ, ಇಡೀ ಅರ್ಧ ಜಗತ್ತನ್ನೇ ಗೆದ್ದಿರುವಂಥ 32ನೇ ವಯಸ್ಸಿನೊಳಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಸಿಕೊಂಡಿರುವಂಥ ನಾನು ಕೊನೆಗೆ ಈ ಭೂಮಿಗೆ ಮಣ್ಣಲ್ಲಿ ಮಣ್ಣಾಗುವಂಥ ಸಾಯುವಂಥ ಸಂದರ್ಭದೊಳಗೆ ಏನನ್ನೂ ಒಯ್ಲಿಲ್ಲ, ಅಲೆಕ್ಸಾಂಡರ್ ಅನ್ನುವಂಥ ಸಂದೇಶ ಈ ನಾಡಿಗೆ ಮುಟ್ಲಿ ಅಂತ 2 ಕೈಗಳನ್ನು ಮ್ಯಾಲೆ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಂತ. ಮತ್ತು ಅಟ್ಟ ಗಳಿಸಿರುವಂಥ ಅಲೆಕ್ಸಾಂಡರ್ ಜೀವನದೊಳಗೆ ಏನೂ ಇಲ್ಲ ಅಂತ ಹೇಳ್ತಾನಂದ್ರೆ ನಾವ್ಯಾಕೆ ಬಡ್ದಾಡಕತ್ತೀವ್ರಿ ನಂದು ಅಂತ? ಹೌದಲ್ರಿ? ಸ್ವಲ್ಪ ವಿಚಾರ ಮಾಡಬೇಕು. ಯಾವುದು ಈ ಪರಮಾತ್ಮ ಕೊಟ್ಟಿರುವಂಥ ದೇಹ ಅದು ಇನ್ನೊಂದಕ್ಕಾಗಿ ಸದ್ಬಳಕೆ ಆಗಬೇಕು. ನೋಡ್ರಿ, ನಾವೆಲ್ಲ ಅಂತ ಬೇರೆ ಬೇರೆ ವಿಚಾರಕ್ಕೆ ಹೋಗೋದು ಬೇಡ್ರಿವ. ಸಿದ್ಧಾರೂಢರು ಪುರಾಣ ಸ್ವಲ್ಪ ಈ ಕಡೆ ಬಿಟ್ವಿ ಅಂದ್ರೆ ಬೇರೆ ಬೇರೆ ವಿಷಯ ಹೊಂಟು ಬಿಡ್ತೀನಿ ರಂಗ ನಾನು. ಆದ್ರೆ ಇನ್ನೊಂದು 8 ದಿನ ಉಳಿತ್ರಿ, ಭಾಳ ಅಂದ್ರೆ 11 ದಿನ. ಸಿದ್ಧಾರೂಢರು ಪುರಾಣ ಪವಾಡ ಇನ್ನೂ ಭಾಳ ಅದಾವು, ಸಿಕ್ಕಾಬಿಟ್ಟೆ ಅದಾವು, ಅವು ಕೇಳಬೇಕಾಗಿತ್ತು. ಸಿದ್ಧಾರೂಢರು ನೋಡ್ರಿ, ಯಾವಾಗ ಯಾರ ಭಕ್ತರು ಅವ್ರ ಕಡೆ ಹರಿಸಿ ಬಂದರೂ ಕೂಡ ಯಪ್ಪ ನಂದು ಇದಾಯ್ತು ಅಂತ ಭಕ್ತಿಯಿಂದ ಬಂದರು ಅಂದ್ರೆ ಅವರಿಗೆ ಬೇಡಿದ್ದನ್ನು ಕೊಡ್ತಿದ್ರಂತ ಸಿದ್ಧಾರೂಢರು. ಯಾವುದು ಅವರು ಜೀವನದೊಳಗೆ ಇದು ನಂದು ಅಂತ ಅಂದವರಲ್ಲ. ಒಂದು ದಿನ ಮಠದೊಳಗೆ ಮಲಗಿರ್ತಾರೆ. ಆವಾಗೆಲ್ಲ ಈಗಿನಂಗ ಚಿಲಕಗಳೆಲ್ಲಿ, ಭಾಳ ಚಲೋ ಮನೆ ಕಟ್ಟಿದ್ವಿ ಅಂದ್ರೆ 4 ಕೀಲಿ ಹಾಕ್ತೀವಿ ನಾವು. ಆದರೆ ಸಿದ್ಧಾರೂಢರು ಇದ್ರೊಳಗೆ ಏನೈತೆ ಅಂತ ಅಂದವರು. ಮಠದೊಳಗೂ ಏನೂ ಇಲ್ಲ, ಈ ದೇಹದೊಳಗೂ ಏನೂ ಇಲ್ಲ, ಇದು ಪರಮಾತ್ಮನಿಗೆ ಅರ್ಪಣೆ ಆಗಿಬಿಟ್ಟೈತಿ, ಇದ್ರೊಳಗೆ ಎದಕ್ಕೆ ಕೀಲಿ ಹಾಕೋದು ಅಂತ ಸಿದ್ಧಾರೂಢರು. ಒಂದು 4 ಜನ ಸಿದ್ಧಾರೂಢರು ಮಠಕ್ಕೆ ಕಳ್ಳತನ ಮಾಡಕ್ಕೆ ಬಂದಿರ್ತಾರೆ. ಯಾಕೆ ಕಳ್ಳತನ ಮಾಡಕ್ಕೆ ಬಂದಿದ್ರು ಅಂತ ಅದನ್ನೂ ಹೇಳ್ತೀನಿ ಕೇಳ್ರಿ. ಒಬ್ಬ ಭಕ್ತ ಭಾಳ ಸಾಹುಕಾರ ಮನುಷ್ಯ,
ಆತನೊಂದು ಒಂದು ಕನಸಾಗಿತ್ತಂತ. ಸಿದ್ಧಾರೂಢರು ಬೇಡಿದ್ದನ್ನು ಬೇಡಿದವರಿಗೆ ಕೊಟ್ಟಾರ. ಸಿದ್ಧಾರೂಢರಿಗೆ ಒಂದು ಬಂಗಾರದ ಕಿರೀಟವನ್ನು ಕೊಡಿಸ್ಬೇಕು ಅಂತ ಮನಸ್ಸಾತವನಿಗೆ. ಭಾಳ ಚಲೋ ಇದ್ದ ಮನುಷ್ಯ, ಐಷಾರಾಮಿ ಜೀವನದೊಳಗಿದ್ದ ಮನುಷ್ಯ, ಸಾಹುಕಾರ, ಬಂಗಾರದ ಕಿರೀಟವನ್ನು ಮಾಡಿ ಸಿದ್ಧಾರೂಢರು ತಂದು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದರು. ಸಿದ್ಧಾರೂಢರು ತಂದು ತಲೆ ಮೇಲೆ ಇಟ್ಟ. ಸಿದ್ಧಾರೂಢರು ಅವಾಗ ಕೂಡ ಏನೂ ಅನ್ನಲಿಲ್ಲ. ಅವರು ಆರಾಮ್ ಕುಂತಿದ್ರು ಸಿಂಹಾಸನದ ಮೇಲೆ, ನಕ್ಕೋ ಅಂತ ಕೂತಿದ್ರು. ಭಕ್ತ ತಂದು ಇಟ್ಟ. ಯಪ್ಪ ಹೆಂಗೈತ ಅಂದರು ಅವರು. ಮತ್ತು ಅವನಿಗೆ ಒಂದು ಆಸೆ, ನಾನು ಬಂಗಾರದ ಕಿರೀಟ ತಂದು ಸಿದ್ಧಾರೂಢರು ತಲೆ ಮೇಲೆ ಇಟ್ಟೀನಿ ಅಂದ್ರೆ ಸಿದ್ಧಾರೂಢರು ಮಸ್ತ್ ಐತಿಲ್ಲ ಅನ್ಬೇಕಿಲ್ಲ ಅಂತ. ಮಸ್ತ್ ಅಂದ್ರೆ ಅವನಿಗೊಂದು ತೃಪ್ತಿ ಅದು. ಅವಾಗ ಸಿದ್ಧಾರೂಢರು ಚಲೋ ಅಲ್ಲಿಪ್ಪ ಅಂದ್ರು ಅವ್ರು. ರಟ್ಟ ಚಲೋ ಅಲ್ಲಿ. ಯಾಕಂದ್ರೆ ಅದರ ಬಂಗಾರದ ಮೋಹ ಆಸೆಗಳು ಇರಲೇ ಇಲ್ಲ ಸಿದ್ಧಾರೂಢರಿಗೆ. ನಾವೆಲ್ಲ ಹೆಣ್ಣು ಮಣ್ಣು ಹೊಣ್ಣಿಗಾಗಿ ಬಡ್ದಾಡಕತ್ತೀವಿ. ಬರೇ ಬಂಗಾರ ನಂದ ಅಂತ ನೋಡಬೇಕು. ಈ ಮಣ್ಣಿಗಾಗಿ ಬಡ್ದಾಡೋರು ಭಾಳ ಜನ ಅದಾರ, ಹೆಣ್ಣಿಗಾಗಿ ಬಡ್ದಾಡೋರು ಭಾಳ ಜನ ಅದಾರ, ಹೊಣ್ಣಿಗಾಗಿ ಬಡ್ದಾಡೋರು ಭಾಳ ಜನ ಅದಾರ. ಆದರೆ ಸಿದ್ಧಾರೂಢರು ನಶ್ವರವಾಗಿರುವಂಥ ಕಾಯ ದೇವರಿಗೆ ಅರ್ಪಣೆ ಆಗಲಿ ಅಂತ ಬಡ್ದಾಡಿದವರು ಅಷ್ಟ. ಸಿದ್ಧಾರೂಢರು ಯಾವಾಗ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು, ಬಂಗಾರ ತಂದಿಟ್ಟ, ಸಿದ್ಧಾರೂಢರು ಹಂಗ ಕುಂತಿದ್ರು ಅಂತ ಆ ಬಂಗಾರ 1 ದಿನ 2 ದಿನ 3 ದಿನ ಹಂಗ ಹಾಕೊಂಡು ಕೂತಿದ್ರು ಅವರು. ಅವಾಗ ಯಾರೋ ಒಬ್ಬ ಭಕ್ತ ಅಂದ, ಏನ್ರಿ ಸಿದ್ಧಾರೂಢ್ರ ಬಂಗಾರ ಹಾಕಿದ್ದ ಭಾಳ ಖುಷಿಯಾಗಿತ್ತೇನಂದ. ಬಂಗಾರದ ಮೇಲೆ ಎಷ್ಟು ಮೋಹ ಐತಲ್ಲ ನಿಮಗೆ, ತಂದ 3 ದಿನ ಆತ ನಿಮ್ಮ ತಲೆ ಮೇಲೆ ಇಟ್ಟಾನೆ, ಹೆಂಗೆ ಹಾಕೊಂಡು ಕೂತೀರಿ ಹಂಗೆ ಹಾಕೊಂಡು ಕೂತೀರಿ, ತೆಗಿಬೇಕಿಲ್ಲ ಅದನ್ನು. ಆವಾಗ ಸಿದ್ಧಾರೂಢರು ಅಂದರು, ಭಾಳ ಖುಷಿಯಿಂದ ಭಕ್ತ ತಂದು ಹಾಕ್ಯಾನಪ್ಪ, ಅದಕ್ಕೆ ಇಟ್ಕೊಂಡು ಕೂತೀನಿ ಅಂದರು. ಬಂಗಾರದ ಕಿರೀಟ ಹಾಕಿದಾಗ ಒಳಗೆ ಎಷ್ಟು ಚುಚ್ಚಾಗತ್ತೈತೆ ಅನ್ನೋದು ಗೊತ್ತವ್ರಿಗೆ. ಆದರೂ ಕೂಡ ಭಕ್ತನ ಖುಷಿಗಾಗಿ ಹಂಗೆ ಹಾಕೊಂಡು ಕೂತಿದ್ರು ಅವರು ಸಿದ್ಧಾರೂಢರು. ಅವಾಗ ಆ ಭಕ್ತ ಭಾಳ ಬೆರಕಿದ್ ನಾವು. ಓಹೋ, ಭಕ್ತರ ಖುಷಿಗಾಗಿ ನೀವು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀರೇನು? ಹಾಂ ಮಾಡ್ತೇನೆಪ್ಪ. ಅವರು ಖುಷಿನ ನಮ್ಮ ಖುಷಿ ಅಲ್ಲ. ಅವಾಗ ಸಿದ್ಧಾರೂಢರಿಗೆ ಹಿಂಗೆ ಕಣ್ಣು ಕಿಸಿದು ಒಳಗೆ ಅಡುಗೆ ಮನೆಗೆ ಹೋಗಿ, ಒಲಿ ಒಳಗೆ ಬೆಂಕಿ ಕಿಡಿಗಳಿದ್ದು ಅಲ್ಲ, ಆ ಕಿಡಿಗಳನ್ನು ಒಂದು ತಟ್ಟೆ ಒಳಗೆ ತಗೊಂಡು ಬಂದು ಸಿದ್ಧಾರೂಢರು ತಲೆ ಮೇಲೆ ಇಟ್ಟುಬಿಡ್ತಾನೆ. ಅವಾಗ ಸಿದ್ಧಾರೂಢರು ಕಿರೀಟ ಇಟ್ಟಾಗಿ ಹಂಗೆ ನಗಾಕತ್ತಿದ್ರು, ಹಂಗೆ ನಕ್ರು ಅವರು. ಏನು ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಸುಮ್ಮ ನಕ್ಕೋಂತ ಇರುವಂಥ ಸಿದ್ಧಾರೂಢರು ಒಂದು 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ತಲೆ ಸುಡಾಕತ್ತೈತ, ಸುಟ್ಟು ಚರ್ಮ ಎಲ್ಲ ವಾಸ ಬರಾಕತ್ತೈತ. ಅಲ್ಲಿದ್ದವ್ರು ಇನ್ನೊಬ್ಬ ಭಕ್ತ ಬಂದ, ಯಪ್ಪ ಇದೇನಪ್ಪ ಸಿದ್ಧಾರೂಢ್ರ, ಅವ ಇಟ್ಟೋಗ್ಯಾನ, ನಿಮಗರ ತಲೆ ಕೆಟ್ಟೈತೇನು, ತಲೆ ಏನಾಗ್ಬೇಕದು, ತೆಗಿರಪ್ಪ ಅಂತ ಹಿಂಗೆ ಬಡ ಬಡ ಸರಿಸಿದವನ ಒಳಗೆ ಅಡುಗೆ ಮನೆಗೆ ಹೋಗಿ ನಳದೊಳಗಿರುವಂಥ ನೀರು ತೊಗೊಂಡು ಬಂದು ಸಿದ್ಧಾರೂಢರು ತಲೆ ಮೇಲೆ ಹಾಕಿದ. ಅವಾಗ ತಲೆ ಮೇಲೆ ಹಾಕಿ ಬಂಗಾರ ಇಟ್ಟಾಗ ಎಷ್ಟು ಖುಷಿಯಾಗಿದ್ರು, ಬೆಂಕಿ ಇಟ್ಟಾಗ ಒಟ್ಟ ಖುಷಿಯಾಗಿದ್ರು. ಬೆಂಕಿ ಇಟ್ಟಾಗ ಎಷ್ಟು ಖುಷಿಯಾಗಿದ್ರು, ತಣ್ಣನ ನೀರು ಹಾಕಿದಾಗ ಒಟ್ಟ ಖುಷಿಯಾಗಿದ್ರು ಸಿದ್ಧಾರೂಢರು. ಅವಾಗ ಆ ವ್ಯಕ್ತಿ ಕೇಳಿದಂತ, ಯಾಕ್ರಿ ಸಿದ್ಧಾರೂಢ್ರ ಬರೇ ನಕ್ಕೊಂತನ ಅದಿರಲ್ಲ, ಬೆಂಕಿ ಇಟ್ರು ಕೋಪ ಮಾಡ್ಕೊಳ್ಳಲ್ಲಾಗಿರಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲಾಗಿರಲ್ಲ, ಸಿಟ್ಟು ಬರಂಗಿಲ್ಲೇನ್ರಿ? ಅವಾಗ ಸಿದ್ಧಾರೂಢರು ಹೇಳಿದ್ರಂತ, ನೋಡಪ್ಪ ಭಕ್ತ ಭಾಳ ಖುಷಿಯಾಗಿ ಬಂಗಾರ ತಂದಿಟ್ಟ ತಲೆ ಮೇಲೆ, ಭಕ್ತ ಬಹಳ ಖುಷಿಯಾಗಿ ಬಂಗಾರ ತಲೆ ಮೇಲೆ ತಂದಿಟ್ಟ. ಇನ್ನೊಬ್ಬ ಭಕ್ತ ಬಹಳ ಸಿಟ್ಟಿನಿಂದ ಬೆಂಕಿ ಕಿಡಿ ತಂದು ತಲೆ ಮೇಲೆ ಇಟ್ಟ. ಇನ್ನೊಬ್ಬ ಭಕ್ತ ನಿನ್ನಂತವನು ಬಂದು ತಲೆ ಸ್ವಲ್ಪ ತಂಪಾಲಿ ಅಂತ ತಣ್ಣನ ನೀರು ಹಾಕಿದಿ. ಸ್ವಾಮಿ ಅಂದ್ರ ಬಂಗಾರ ಇಟ್ಟಾಗೂ ಹಂಗ ಖುಷಿ ಇರಬೇಕು, ಬೆಂಕಿ ಇಟ್ಟಾಗೂ ಹಂಗ ಖುಷಿ ಇರಬೇಕು, ತಣ್ಣನ ನೀರಿಟ್ಟಾಗೂ ಹಂಗ ಖುಷಿ ಇರಬೇಕಪ್ಪ. ಯಾರ ಈ ಮೂರನ್ನ ಸಮವಾಗಿ ಸ್ವೀಕಾರ ಮಾಡ್ತಾರ ಅವರು ನಿಜವಾದ ಸನ್ಯಾಸಿ ಅನ್ನುವಂಥ ಮಾತುಗಳನ್ನು ಸಿದ್ಧಾರೂಢರು ಹೇಳಿದ್ರಂತ. ತಲೆ ಮ್ಯಾಗ ಬೆಂಕಿ ಇಟ್ಟವರು